ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾಪುರ ನಮ್ಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದಾಗಿರುತ್ತೆ ಮತ್ತು ಮೊನ್ನೆತ್ತಿನ ಅಮಾವಾಸ್ಯೆಯ ದಿನದ ಲಾಗ್. ಇವತ್ತು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ನಮ್ಮ ಹಸ್ಬೆಂಡೇ ಮನೆ ಒರೆಸ್ಕೊಡ್ತಾ ಇದ್ದಾರೆ, ಮನೇಲಿದ್ದರು ಅಂತ. ನನಗೂ ಲೇಟ್ ಆಗುತ್ತೆ ಅಂತ ಈ ಕಡೆ ಅಮ್ಮಗೆ ಟಿಫನ್ಗೋಸ್ಕರ ಇವತ್ತು ಪಡ್ಡು ಮಾಡ್ತಾಯಿದ್ದೆ. ಮಸಾಲ ಪಡ್ಡು ಮಾಡೋಣ ಆ ಥರ ಅವಳು ಇಷ್ಟಪಡ್ತಾಳೆ, ನಮಗೂ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಒಂದು ಕ್ಯಾರೆಟು, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಈ ಕಡೆ ನಮ್ಮ ಹಸ್ಬೆಂಡು ಟೀ ಬೇಕು ಅಂತ ಅವಳೇ ಟೀ ಮಾಡ್ಕೊಳ್ತಾ ಇದ್ದರು. ಅವ್ರು ಟೀ ಮಾಡ್ಕೊಂಡಾದ್ಮೇಲೆ ನಾನು ಟಿಫನ್ ಮಾಡ್ಕೊಂಡ್ರಾಯ್ತು ಅಂತ ನಾನು ವೇಟ್ ಮಾಡ್ತಾಯಿದ್ದೆ. ಈ ಕಡೆ ಇವಳನ್ನ ರೆಡಿ ಮಾಡಿದರು, ಸ್ನಾನ ಎಲ್ಲ ಮಾಡಿಸಿ ಅವಳು ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ಲು. ಶ್ಲೋಕ ಹೇಳು ನಿಂತ್ಕೊಂಡು ಅಂತ ಹೇಳಿದ್ರೆ ಅಲ್ಲಿ ನಮಸ್ಕಾರ ಮಾಡ್ತಾನೆ ಹೇಳ್ತಿರ್ತಾಳೆ ಅವಳು. ಅದೊಂದು ನಗು ಬರುತ್ತೆ ನನಗೆ ಅವಳು ಮಾಡೋದು. ಅದಾದಮೇಲೆ ಏನೋ ಆಟ ಆಡೋದು ತೊಗೊಂಬಂದು, ಅಮ್ಮ ಇದು ಹೀಗೆ ತಿರುಗುತ್ತೆ ಹಾಗೆ ತಿರುಗುತ್ತೆ ಅಂತ ತೋರಿಸ್ತಾ ಇದ್ಲು. ನಾನು ಇದೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಅವಳಿಗೆ ಟೈಮ್ ಆಗುತ್ತೆ ಅಂತ ಬಾಕ್ಸಿಗೆ ಪಡ್ಡು ಮಾಡ್ತಾಯಿದ್ದೆ. ಪಡ್ಡು ಮಾಡಿ ಅವಳ ಬಾಕ್ಸ್ನ ರೆಡಿ ಮಾಡಿ ಅವಳನ್ನ ಕಳಿಸಾದ್ಮೇಲೆ ನಾನು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡ್ರಾಯ್ತು. ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಎಲ್ಲ. ನಾನು ಈಗಲೇ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವಳಿಗೆ ಲೇಟ್ ಆಗುತ್ತೆ ಅಂತ ಅವಳನ್ನ ಕಳಿಸ್ಬಿಟ್ಟು ಅವಳ ಬಾಕ್ಸ್ ಎಲ್ಲ ರೆಡಿ ಮಾಡಿ ನಾನು ಸ್ವಲ್ಪ ಟಿಫನ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ನಾನ ಪೂಜೆ ಮಾಡಿದೆ. ಯಾಕಂದರೆ ಇವತ್ತು ಪೂಜೆ ಕೂಡ ತುಂಬ ಲೇಟ್ ಆಗುತ್ತೆ, ಕ್ಲೀನ್ ಮಾಡೋದು ಎಲ್ಲ ಇರುತ್ತೆ ಅಂತ. ಅವಳಿಗೆ ಬಾಕ್ಸಿಗೆ ಬನಾನಾ ಮತ್ತು ಪಡ್ಡು, ಅವಳು ಸಾಸ್ನ ಲೈಕ್ ಮಾಡ್ತಾಳೆ, ಅದನ್ನ ಹಾಕಿಬಿಟ್ಟು ಅವಳ ಬಾಕ್ಸ್ ರೆಡಿ ಮಾಡಿ ಬ್ಯಾಗು ರೆಡಿ ಮಾಡಿ ಅವಳನ್ನ ಕಳಿಸ್ಬಂದ್ವಿ. ಅವಳು ಸುಮ್ಮನೆ ಹೋಗೋದೇ ಇಲ್ಲ, ಏನಾದರೂ ಒಂದು ತಕರಾರು ಮಾಡ್ತಾನೆ ಇರ್ತಾಳೆ. ಅವಳು ಡೈಲಿ ವ್ಯಾನಲ್ಲೇ ಹೋಗ್ತಾಳೆ. ವ್ಯಾನ್ಗೆಲ್ಲ ಹತ್ತಿಸ್ಬಿಟ್ಟು ಬಂದು ನಾನು ಸ್ವಲ್ಪ ಟಿಫನ್ ಮಾಡಿಕೊಂಡೆ. ಹಸು ಆಗುತ್ತೆ, ತುಂಬ ಲೇಟ್ ಆಗುತ್ತೆ ಸ್ನಾನ ಪೂಜೆ ಅಂತ ಆ ಟಿಫನ್ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟೆ. ನಾನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಸ್ಯಾರಿ ಹಾಕ್ಕೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ಹೇಳಿ. ನಾನು ಅಮಾವಾಸ್ಯೆ, ಹುಣ್ಣಿಮೆ ಈ ಥರ ಎಲ್ಲ ಇದ್ದಾಗ ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡ್ತೀನಿ. ಡ್ರೆಸ್ಸು, ನೈಟಿ ಎಲ್ಲ ಆ ಥರ ಕಂಫರ್ಟ್ ಆಗೋಲ್ಲ, ಸ್ವಲ್ಪ ಇಷ್ಟ ಆಗೋಲ್ಲ ನನಗೆ. ಹಿಂಗೆ ವಿಶೇಷವಾಗಿ ಪೂಜೆ ಎಲ್ಲ ಇದ್ದಾಗ ಸೀರೆ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಇಷ್ಟ ಆಗುತ್ತೆ ನನಗೆ. ಅದಕ್ಕೋಸ್ಕರ ಪೂಜೆ ಟೈಮಾಗೆಲ್ಲ ಸೀರೆನ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ತಾ ಇರ್ತೀನಿ. ನೀವು ಹೀಗೆ ಮಾಡ್ತಿರ್ತೀರಾ ಅಂತ ಕಮೆಂಟ್ ಮಾಡಿ, ಯಾರೆಲ್ಲ ಸ್ಯಾರಿ ಲವರ್ಸ್ ಇದ್ದೀರಾ ಅಂತ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ನಮ್ಮನೆ ಸ್ವಲ್ಪ ಮೆಸ್ಸಿ ಆಗಿತ್ತು, ಹಾಗೆ ನನಗೆ ವೀಡಿಯೋ ಮಾಡಿಕೊಡೋಕ್ಕೂ ಮನೇಲಿ ಯಾರೂ ಇರೋದಿಲ್ಲ ಅಲ್ವಾ, ನಾನೇ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಫುಲ್ಲಾಗಿ ವೀಡಿಯೋ ತೆಗಿಯೋಕ್ಕೆಲ್ಲ ಆಗೋಲ್ಲ. ಸೆಲ್ಫಿಲಿ ಎಷ್ಟು ಬರುತ್ತೋ ಅಷ್ಟೇ ನಾನು ತೆಗ್ತಿರ್ತೀನಿ. ಸ್ನಾನ ಆದಮೇಲೆ ಈ ಕಡೆ ಇವತ್ತು ನೈವೇದ್ಯಕ್ಕೆ ಕಡುಬು ಎಲ್ಲ ಮಾಡಬೇಕಲ್ವ, ಅಮಾವಾಸ್ಯೆ ಅಂತ ಬೇಳೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಳೆ ಕುದಿಯೋಕೆ ಹಾಕ್ಬಿಟ್ಟೇ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಯಿತು ಅಂತ ಬೇಳೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಬೇಳೆ ಕ್ಲೀನ್ ಆದಮೇಲೆ ಬೇಳೆ ಇಟ್ಕೊಂಡು ಮತ್ತು ಈ ಕಡೆ ಹಿಟ್ಟೆಲ್ಲ ನಾದಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಹಿಟ್ಟು ನಾದ್ಬಿಟ್ಟು ಬೇಳೆ ಕುದಿಯೋಕೆ ಹಾಕ್ಬಿಟ್ಟೇ ಪೂಜೆ ಮಾಡ್ಕೊಳಕ್ಕೆ ಹೋದೆ ನಾನು. ಪೂಜೆ ಮಾಡ್ಕೊಂಬರೋಷ್ಟರಲ್ಲಿ ಇದೆಲ್ಲ ರೆಡಿ ಆಗಿರುತ್ತೆ ಅಲ್ವಾ, ಟೈಮು ಸೇವ್ ಆಗುತ್ತೆ, ಬೇಗನೆ ಅಡುಗೆ ಕೂಡ ಆಗುತ್ತೆ. ನೈವೇದ್ಯ ಮಾಡಿದರೆ ಅಥವಾ ದೇವರಿಗೆಲ್ಲ ಎಡೆ ಮಾಡಬೇಕಲ್ವ ಮಧ್ಯಾಹ್ನ ಅಷ್ಟೊತ್ತರಲ್ಲಿ. ಅದಕ್ಕೋಸ್ಕರ ನಂದು ಸ್ವಲ್ಪ ವಾಯ್ಸು ವೇರಿಯೇಷನ್ ಆಗ್ತಾಯಿರುತ್ತೆ, ಯಾಕಂದರೆ ಉಸಿರಾಡೋಕ್ಕೆ ಕಷ್ಟ ಆಗ್ತಿರುತ್ತೆ ಇವಾಗೆಲ್ಲ. ಅದಕ್ಕೋಸ್ಕರ ಸ್ವಲ್ಪ ವಾಯ್ಸಲ್ಲಿ ವೇರಿಯೇಷನ್ಸ್ ಬರ್ತಾಯಿರುತ್ತೆ, ಪ್ಲೀಸ್ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಇವಾಗ ಪೂಜೆ ಎಲ್ಲ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಇವತ್ತು ಮಾರ್ನಿಂಗೇ ಹೋಗಿ ಬಸವಣ್ಣನೆಲ್ಲ ತೊಗೊಂಬಂದಿದ್ರು. ಮಣ್ಣಿಂದ ಮಾಡಿರೋ ಬಸವಣ್ಣನ ಮೂರ್ತಿಗಳನ್ನ ಮಾರ್ಕೆಟಲ್ಲಿ ಸಿಗುತ್ತೆ ಅಲ್ವಾ, ಅದನ್ನ ತೊಗೊಂಬಂದಿದ್ರು. ಮತ್ತು ಪೂಜೆಗೆ ಸ್ವಲ್ಪ ಹೂವು, ಮಾಲೆ ಮತ್ತು ಗಾಡಿ ಪೂಜೆಗೆಲ್ಲ ಮಾಲೆ ಎಲ್ಲ ತೊಗೊಂಬಂದಿದ್ರು. ಅವರು ಗಾಡಿ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿಕೊಂಡು ಡ್ಯೂಟಿ ಇತ್ತು ಅವ್ರದ್ದು ಅಂತ ಅವರು ಆಫೀಸ್ಗೆ ಹೋದರು, ಅವಳು ಸ್ಕೂಲ್ಗೆ ಹೋದ್ಲು. ನಾನು ಆಮೇಲೆ ಮನೇಲಿ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಹೂವೆಲ್ಲ ಅಲಂಕಾರ ಮಾಡಿ ಬಸವಣ್ಣನೆಲ್ಲ ಇಟ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡಿದೆ. ಆಮೇಲೆ ನೈವೇದ್ಯಕ್ಕೆ ಕಡುಬು ಎಲ್ಲ ಮಾಡಿಕೊಂಡು ಅದು ಅಡುಗೆ ರೆಡಿ ಆದಮೇಲೆ ನೈವೇದ್ಯ ಹಿಡಿದ್ರೆ ಆಯಿತು ಅಂತ ಈಗ ಪೂಜೆ ಅಷ್ಟೇ ಮುಗಿಸ್ಕೊಂಡಿದ್ದೆ. ಕರ್ಪೂರ ಮತ್ತು ಧೂಪ, ದೀಪ, ಊದಿನ ಕಡ್ಡಿ
ಈ ಥರ ಎಲ್ಲ ಹಚ್ಬಿಟ್ಟು ಪೂಜೆ ಮುಗಿಸ್ಕೊತೀನಿ ಮೊದಲೇ. ಆಮೇಲೆ ಅಡುಗೆ ಎಲ್ಲ ಆದಮೇಲೆ ಎಷ್ಟೊತ್ತಿಗೆ ಅಡುಗೆ ಮುಗಿಯುತ್ತೋ ಅಡುಗೆ ಮುಗಿದ ಮೇಲೇ ಮತ್ತೆ ಒಂದು ಸಾರಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರಿಗೆ ನೈವೇದ್ಯನ ಅರ್ಪಣೆ ಮಾಡ್ತೀನಿ. ನನ್ನ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಇದೇ ಥರನೇ ಮಾಡೋದು. ನೀವು ಎಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸ್ವಲ್ಪ ವಿಡಿಯೋದಲ್ಲಿ ಏನಾದರೂ ವೇರಿಯೇಷನ್ ಆಗಿದೆ ಅಂತಂದರೆ ಪ್ಲೀಸ್ ಏನು ಅಂದ್ಕೋಬೇಡಿ. ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೆ ನಾನು ಫೈನಲ್ ಆಗಿ. ನಮ್ಮ ಮನೇಲಿ ಇಷ್ಟೊಂದೆಲ್ಲ ದೇವ್ರಗಳನ್ನ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ನಮ್ಮ ಮನೆ ದೇವ್ರ ಫೋಟೋ 2, ಹಾಗೆ ಲಕ್ಷ್ಮಿ ಫೋಟೋ ಎಲ್ಲದಕ್ಕೂ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿಬಿಟ್ಟು ತುಳಸಿ ಕಟ್ಟೆಗೂ ಕೂಡ ಪೂಜೆ ಮಾಡಿ ಪಾಟಲ್ಲೇ ಹಾಕ್ಕೊಂಡಿದ್ದೀನಿ ನಾನು. ಕಟ್ಟೆ ಎಲ್ಲ ಇಲ್ಲ, ಇದು ನಾವು ಬಾಡಿಗೆ ಮನೇಲಿರೋದ್ರಿಂದ ಕಟ್ಟೆ ಎಲ್ಲ ಏನೂ ಇಲ್ಲ, ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಬಾಗಿಲ ಹತ್ರನೂ ಸ್ವಲ್ಪ ಸೈಡಿಗೆ ರಂಗೋಲಿ ಹಾಕ್ಕೊಂಡಿರ್ತೀನಿ. ಸೆಂಟ್ರಲ್ಲಿ ಹಾಕಿದರೆ ತುಳಿದಾಕ್ತಾರೆ ಅಂತ ಸೈಡಲ್ಲಿ ಹಾಕ್ಕೊಂಡಿರ್ತೀನಿ. ಅಲ್ಲೂ ಕೂಡ ಎಲ್ಲ ಸ್ವಲ್ಪ ಹೂವು ಆ ಥರ ಎಲ್ಲ ಹಾಕಿ ಪೂಜೆನ ಮಾಡ್ತೀನಿ ನಾನು, ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ. ಸ್ವಲ್ಪ ನೆಗಡಿ ಬೇರೆ ಆಗಿಬಿಟ್ಟಿತ್ತು ಅಂತ ವಾಯ್ಸ್ ಬ್ರೇಕ್ ಆಗ್ತಾಯಿದೆ. ಪೂಜೆ ಆಗೋಷ್ಟರಲ್ಲಿ ಇದು ಬೇಳೆ ಎಲ್ಲ ಕುದ್ದಿತ್ತು, ಅದಕ್ಕೇನೆ ಬೆಲ್ಲ ಹಾಕಿ ಹೂರ್ಣನ ಸ್ವಲ್ಪ ನಾನು ಈ ಥರ ಬೇಳೆ ಬೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೋ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ತೀನಿ. ಆವಾಗ ಬೇಳೆ ಏನಾದರೂ ತುಂಬ ಸಾಫ್ಟಾಗಿ ಬಂದಿದ್ದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಹೂರ್ಣ ಚೆನ್ನಾಗಿ ಬರುತ್ತೆ ಮಿಕ್ಸಿಗೆ ಹಾಕಿದ್ಮೇಲೆ ಅಂತ. ಬೇಳೆ ಎಲ್ಲ ಕುದ್ದಾದ್ಮೇಲೆ ಸ್ವಲ್ಪ ಅದನ್ನ ಕೂಲಾಗಕ್ಕೆ ಇಡ್ತೀನಿ, ಆಮೇಲೆ ಹೂರ್ಣ ಮಾಡ್ಕೊಳಕ್ಕಾಗುತ್ತೆ ಅಂತ. ಈ ಕಡೆ ಸಾಂಬಾರು, ಬೇಳೆ ಸಾಂಬಾರು ಮಾಡ್ತೇವಲ್ವ, ಅಂದರೆ ಕಟ್ಟಿನ ಸಾರು ಅಂತ ಏನು ಹೇಳ್ತೀವಿ ನಾವು ಉತ್ತರ ಕರ್ನಾಟಕದ ಕಡೆ. ಅವತ್ತು ಕಡಲೆಬೇಳೆ ಕಡ್ಬಿಗೆ ಅಂತ ಕುದಿಸಿದಾಗ ಅದ್ರ ಜೊತೆ ನೀರು ಬಂದಿರುತ್ತಲ್ವ, ಆ ನೀರನ್ನ ಸಪ್ರೇಟ್ ಮಾಡಿಕೊಂಡು ಬೇಳೆನ ಸಪ್ರೇಟ್ ಮಾಡ್ಕೊಂಡಿರ್ತೀವಿ. ಆ ನೀರಿಗೇ ಈ ಥರ ಮಸಾಲ ಎಲ್ಲ ರುಬ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡೋದ್ರಿಂದ ಕಟ್ಟಿನ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಕಡೆ ಅದಕ್ಕೆ ಹೋಳಿಗೆ ಸಾಂಬಾರು ಅಂತ ಕೂಡ ಕರೀತಾರೆ. ನಾನಿಲ್ಲಿ ಸ್ವಲ್ಪ ಕೊಬ್ಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಹಾಗೆ ನೀವು ಜೀರಿಗೆ, ಧನಿಯಾ ಕಾಳು ಆ ಥರನೂ ಕೂಡ ಹಾಕ್ಕೋಬೋದು. ನಾನು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಈ ಕಡೆ ಹೂರಣ ಕೂಡ ರುಬ್ಕೊಂಡೆ ಮಿಕ್ಸಿಗೆ ಹಾಕ್ಕೊಂಡು. ನೋಡಿ ಹೂರಣ ಗಟ್ಟಿಯಾಗಿ ಬಂದಿದೆ, ಕಡುಬಿಗೆ ಚೆನ್ನಾಗಿರುತ್ತೆ. ಹೀಗೆ ಇದೇ ಸಾಂಬಾರಿಗೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಕುಕ್ಕರಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನ ಮಿಕ್ಸಿ ಮಾಡಿಬಿಟ್ಟು ಇದನ್ನೆಲ್ಲ ಸೇರಿಸ್ಕೊಳ್ತೀನಿ ನಾನು ಸಾಂಬಾರಿಗೆ. ಸ್ವಲ್ಪ ಬೇಳೆ ಕೂಡ ಹಾಕ್ಕೊಂಡಿರ್ತೇನೆ, ಅಂದರೆ ಗಟ್ಟಿಯಾಗಿ ಬರುತ್ತೆ ಸಾಂಬಾರು ಅಂತ ಅಷ್ಟೇ. ಈ ಕಡೆ ಸ್ವಲ್ಪ ಹುರುಳಿಕಾಳಿತ್ತು ಮನೆಯಲ್ಲಿ ಅಂತ ಹುರುಳಿಕಾಳಿಗೆ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಹುರುಳಿಕಾಳು ಪಲ್ಯ ಕೂಡ ಮಾಡಿಕೊಂಡೆ. ಮತ್ತು ಕಡುಬೆಲ್ಲ ಎಲೆ ಲಟ್ಟಿಸ್ಕೊಂಡು ತುಂಬಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ನೈವೇದ್ಯಕ್ಕೆ ಹಾಗೆ ತಿನ್ನೋದಕ್ಕೆ ಅಂತ ಸ್ವಲ್ಪನೇ ಮಾಡಿರ್ತೀನಿ. ನಮ್ಮ ಮನೇಲಿ ತುಂಬ ಏನು ಕಡುಬು ತಿನ್ನಲ್ಲ. ನನ್ನ ಮಗಳು ತಿಂದರೂ ಅದರೊಳಗಡೆ ಇರೋದೆಲ್ಲನೂ ತೆಗೆದುಬಿಟ್ಟು ಮೇಲಿನ ಎಲೆ ಮಾತ್ರ ತಿಂತಾಳೆ. ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊಂಡಿರ್ತೀನಿ, ಜಾಸ್ತಿ ಮಾಡಲ್ಲ. ಅವಳದು ಸ್ಕೂಲಲ್ಲಿ ನೆಕ್ಸ್ಟ್ ವೀಕು ಸೋಲ್ಜರ್ಸ್ ಡೇ ಇದೆ ಅಂತ ಸೋಲ್ಜರ್ ಡ್ರೆಸ್ ಹಾಕಿ ಕಳಿಸಿ ಅಂತ ಮೆಸೇಜ್ ಹಾಕಿದ್ರು. ಅವಳ ಹತ್ರ ಡ್ರೆಸ್ ಇದ್ದಿಲ್ಲ ಅಂತ ಆನ್ಲೈನಲ್ಲಿ ತರಿಸಿದ್ದೆ. ಅದು ಪಾರ್ಸಲ್ ಬಂದಿತ್ತು ಅಂತ ಹಾಕ್ಕೊಂಡು ನೋಡ್ತಾ ಇದ್ಲು, ತುಂಬ ಖುಷಿ ಪಡ್ತಾ ಇದ್ಲು. ಹಾಗೆ ಅದಾದಮೇಲೆ ಕಡುಬಿಂದು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದರಲ್ಲೇ ಸ್ವಲ್ಪ ಪೂರಿ ಕೂಡ ಮಾಡಿಕೊಂಡೆ. ನನ್ನ ಮಗಳಿಗೆ ಪೂರಿ ಇಷ್ಟ ಆಗುತ್ತೆ ಅಂತ. ನನಗೇನು ತಿಳಿದಿದೆ ಅಂದರೆ ಪೂರಿ ಮಾಡೋಕ್ಕಂತಲೇ ಹಿಟ್ಟು ಕಲಿಸಿದಾಗ ಪೂರಿ ಇಷ್ಟೊಂದು ಉಬ್ಕೊಂಡೆಲ್ಲ ಬರೋದಿಲ್ಲ. ನಾವು ಕಡುಬಿಗೆಲ್ಲ ಹಾಕಿದಾಗ ಎಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಹಿಟ್ಟು ಉಬ್ಕೊಂಡೆಲ್ಲ. ಏನಕ್ಕೆ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಹಪ್ಪಳ ಕೂಡ ಕರ್ಕೊಂಡಿದ್ದೆ. ಹಪ್ಪಳ ಅಂದರೆ ಇಷ್ಟ ನನಗೂ ಕೂಡ. ಹಪ್ಪಳ, ಪೂರಿ, ಕಡುಬು, ಪಲ್ಯ, ಅನ್ನ ಸಾಂಬಾರು, ಈ ಥರ ಇಷ್ಟೊಂದೆಲ್ಲ ವೆರೈಟಿ ಮಾಡಿದ್ದೆ ಅಡುಗೆ ಕೂಡ. ನನ್ನ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬರೋದಾದರೆ ಟೈಮ್ ಇಲ್ಲ ಅಂದರೆ ಸಂಜೆನೇ ಬರ್ತೀನಿ ಅಂತ ಹೇಳಿದರು. ಆದರೂ ದೇವರಿಗೆ ಮತ್ತು ಬೇಕಲ್ವ ಪೂಜೆಗೆಲ್ಲ ಅಂತ ಎಲ್ಲನೂ ಮಧ್ಯಾಹ್ನನೇ ಮಾಡಿಕೊಂಡೆ ಅಡುಗೆ ಕೂಡ.
ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡಿ ಕಡುಬು ಎಲ್ಲ ಮಾಡಿ ನೈವೇದ್ಯಕ್ಕೆ ದೇವರಿಗೂ ಕೂಡ ಹಿಡಿದ್ಬಿಟ್ಟು ನಾನು ನನ್ನ ಮಗಳು ಸ್ಕೂಲಿಂದ ಬಂದಿದ್ಲಲ್ವ ಊಟ ಮಾಡಿಕೊಂಡೆ. ಅವಳನ್ನ ಕರ್ಕೊಂಡು ಅವಳಿಗೂ ಊಟ ಮಾಡಿಸ್ಬಿಟ್ಟು ನಾನು ಕೂಡ ಊಟ ಮಾಡಿಕೊಂಡೆ. ಇಷ್ಟಿತ್ತು ಅಡುಗೆ ಕೂಡ ಚೆನ್ನಾಗಾಗಿತ್ತು. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಊಟ ಆದಮೇಲೆ ಸ್ವಲ್ಪ ಹೊರಗಡೆ ವಾಕ್ ಮಾಡ್ತಾಯಿದ್ವಿ ನಾನು ನನ್ನ ಮಗಳು. ಡೈಜೆಷನ್ ಆಗಲ್ಲ ಊಟ ಮಾಡಿದ್ದೆಲ್ಲ, ಸ್ವಲ್ಪ ವಾಕ್ ಮಾಡಿದ್ರೇ ಸ್ವಲ್ಪ ನನಗೆ ತಿಂದಿದ್ದೆಲ್ಲ ಡೈಜೆಷನ್ ಅಂತ ಅನಿಸುತ್ತೆ, ಇಲ್ಲಾಂದರೆ ಎದೆಲ್ಲೇ ಕುತ್ಕೊಂಡಿರೋ ಥರ ಅನ್ನಿಸ್ತಿರುತ್ತೆ. ಅದಕ್ಕೆ ವಾಕ್ ಮಾಡ್ತಾಯಿದ್ದೆ. ಅವಳು ಕೂಡ ನನ್ನ ಜೊತೆ ನಾನು ವಾಕ್ ಮಾಡ್ತೀನಿ, ನಾನು ವಾಕ್ ಮಾಡೋ ಸ್ಟೈಲ್ ನೋಡು ಅಂತ ತೋರಿಸ್ತಾ ಇದ್ಲು. ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಅವಳು. ಮತ್ತು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ ಆ್ಯಸ್ ಯೂಶ್ವಲ್ ನಾನು ಕೃಷ್ಣಂಗೆ ಅಲಂಕಾರ ಮಾಡಿ ದೀಪ ಎಲ್ಲ ಹಚ್ತೀನಿ. ಸಾಯಂಕಾಲನೇ ನಾನು ಕೃಷ್ಣಂಗೆಲ್ಲ ಪೂಜೆ ಮಾಡೋದು, ಯಾಕಂದರೆ ಟೈಮ್ ಇರಲ್ಲಲ್ವ. ಸಾಯಂಕಾಲ ಕ್ಲೀನ್ ಮಾಡಿಬಿಟ್ಟು ಹಚ್ತಿರ್ತೀನಿ. ಮತ್ತು ಅದಾದಮೇಲೆ ಹೋಮ್ವರ್ಕ್ ಮಾಡಿಸು ಅಂತ ಹಠ ಮಾಡ್ತಾಯಿದ್ಲು ಅಂತ ಹೋಮ್ವರ್ಕ್ ಕೂಡ ಮಾಡಿಸ್ದೆ ಅವಳಿಗೆ. ಕ್ಲಾಸಲ್ಲಿ ತುಂಬ ವರ್ಕ್ ಕೊಟ್ಟಿದ್ದರು, ವರ್ಕ್ ಬುಕ್ಸು ಮತ್ತು ಟೆಕ್ಸ್ಟ್ ಬುಕ್ ಎಲ್ಲ. ಅವಳಿಗೆ ಬರೆಯೋದು ಟೆಕ್ಸ್ಟ್ ಬುಕ್ಕು ಅರ್ಥ ಆಗಲಿಲ್ಲ ಅಂದರೆ ನನ್ನ ಹತ್ರನೇ ಕೇಳಿಕೊಂಡು ಮಾಡಿಸ್ಕೋತಾಳೆ. ಅದು ನೋಟ್ಬುಕ್ಕಲ್ಲೆಲ್ಲ ಬರೆಯೋದಾದರೆ ತಾನೇ ಬರೆದ್ಬಿಡ್ತಾಳೆ ಅವಳು. ತುಂಬ ಚೆನ್ನಾಗಿ ಬರೀತಾಳೆ ಅವಳು. ಹ್ಯಾಂಡ್ ರೈಟಿಂಗು ಅವಳು ಇವಾಗ UKG ಆದ್ರೂ ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರೀತಾಳೆ ಅವಳು. ನನಗೆ ತುಂಬ ಇಷ್ಟ ಆಗುತ್ತೆ ಅದು. ಮತ್ತು ಓದೋದೆಲ್ಲ ನಾನೇ ಓದಿಸ್ತಾನೆ ಇರ್ತೀನಿ. ಅವು ಸೈಟ್ ವರ್ಡ್ಸು ಅದು ಇದೆಲ್ಲ ಹಾಕ್ತಾ ಇರ್ತಾರೆ. ಅವ್ರ ಸಿಲೆಬಸ್ಸು ಕೂಡ ಸ್ವಲ್ಪ ಹೆವಿ ಆಗಿದೆ, ಸ್ವಲ್ಪ ಟ್ರಿಕ್ಕಿ ಆಗಿದೆ ಅಂತಲೂ ನನಗನ್ಸುತ್ತೆ. ಅದಕ್ಕೋಸ್ಕರ ನಾನೇ ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡಿಸ್ತೀನಿ. ಟ್ಯೂಷನ್ ಎಲ್ಲ ಏನೂ ಹಾಕಿಲ್ಲ. ಅವಳು ಸ್ಕೂಲಲ್ಲೇ ತುಂಬ ಚೆನ್ನಾಗಿ ಕಲ್ತು ಬಂದಿರ್ತಾಳೆ. ನಾನು ಸ್ವಲ್ಪ ಹೇಳ್ಕೊಟ್ರೆ ಸಾಕಾಗುತ್ತೆ ಅವಳಿಗೆ. ಖುಷಿಯಿಂದನೇ ಮಾಡ್ತಾಳೆ, ಅಳೋದೇನು ಮಾಡಲ್ಲ ಹೋಮ್ವರ್ಕ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ. ಇದಾಗಿರುತ್ತೆ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗು. ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಮೈ ಚಾನಲ್ ಸಬ್ಸ್ಕ್ರೈಬ್.